ಹಲೋ, ವೆಲ್ಕಮ್ ಬ್ಯಾಕ್ ಟು ಪ್ರಿಯಾ ಕುಕಿಂಗ್ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಏನು ಮಾಡೋದು ಅಂತ ನೋಡೋಣ ಬನ್ನಿ. ಇವತ್ತು ನಾನು ಬೇಸಿಗೆ ದಿನದಲ್ಲಿ ಮಾಡ್ಕೊಳಕ್ಕಂತಹ ಕೂರುಡಿಗೆ ಅಥವಾ ಸಂಡಿಗೆನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಇದು ಈ ಬೇಸಿಗೆ ದಿನದಲ್ಲಿ ಮಾಡಿಟ್ರೆ ವರ್ಷ ಪೂರ್ತಿ ಆದರೂ ಇಟ್ಕೊಂಡು ತಿನ್ಬೋದು ನೀವು. ಇದು ನೆನೆಸೋದು ಬೇಡ, ಹಾಗೆ ಅಂದ್ರೆ 2-3 ದಿವಸ ಅಥವಾ ಹಿಂಗೆ ನೆನೆಸೋದು ಬೇಡ, ಏನಿಲ್ಲ, ಡೈರೆಕ್ಟಾಗಿ ಮಾಡುವಂಥ ಈಜಿ ಮೆಥಡಾಗಿ ನಿಮಗೆ ಸಂಡಿಗೆ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ಹಾಗೆ ನಾನು ಒಂದು ಸ್ವಲ್ಪ ಸಾಬುದಾನಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇಷ್ಟ ಇದ್ದರೆ ಆ್ಯಡ್ ಮಾಡ್ಕೋಬೋದು, ಇಲ್ಲಾಂದ್ರೆ ಇಲ್ಲ. ಸಾಬುದಾನಿ ಯಾಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ ಅಂದರೆ ಸ್ವಲ್ಪ ಜಿಗಿ ಆಗಲಿ ಅಂತ. ಇದು ಅಕ್ಕಿ ಹಿಟ್ಟಿಂದ ಮಾಡ್ತಿರೋದ್ರಿಂದ ಸ್ವಲ್ಪ ಸಾಬುದಾನಿ ಹಾಕ್ಕೊಂಡ್ರೆ, ಸಬ್ಬಕ್ಕಿ ಹಾಕ್ಕೊಂಡ್ರೆ ಸ್ವಲ್ಪ ಜಿಗಿಯಾಗಿ ಬರುತ್ತೆ, ಕುರುಡಿಗೆ ಅಥವಾ ಸಂಡಿಗೆ ಚೆನ್ನಾಗಿ ಬರ್ತಾವಂತ. ಇಲ್ಲಿ ನೋಡ್ತಿರ್ಬೋದು, ನಾನು ಒಂದು ಬೌಲ್ ತೊಗೊಂಡಿದ್ದೀನಿ. ಹಾಗೆ ಒಂದು ಬೌಲ್ ನೀರು ಕಾಯ್ಲಿಕ್ಕೆ ಇಟ್ಟಿದ್ದೀನಿ. ಇವಾಗ ಸಾಬುದಾನಿ ರುಬ್ಕೋತಾ ಇದ್ದೀನಿ. ಒಂದು ಬೌಲ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಹಾಗೆ ನೆನೆಸಿದ ಸಾಬುದಾನಿ ಒಂದು ಬೌಲ್ ಹಾಕ್ಕೊಂಡಿದ್ದೀನಿ. ಹಾಗೆ ಯಾವ ಬೌಲಲ್ಲಿ ಅಕ್ಕಿ ಹಿಟ್ಟು ತೊಗೊಂಡಿದ್ದೀವಲ್ಲ ಅದರಲ್ಲೇ 2 ಬೌಲ್ ನೀರು, ಹಾಗೆ ಇದು ರುಬ್ಬಿ ಇಟ್ಕೊಂಡಂತಹ ಸಾಬುದಾನಿದು ಅದು ಒಂದು ಬೌಲ್ ಮಾಡ್ಕೋಬೇಕು. ಅಂದರೆ ಟೋಟಲ್ಲಾಗಿ ಹಿಟ್ಟು 1 ಬೌಲು, ನೀರು 2 ಬೌಲು, ಹಾಗೆ ಸಾಬುದಾನಿ 1 ಬೌಲು. ನೋಡ್ತಿರ್ಬೋದು, ನಾನು ಈಗ 2 ಬೌಲ ನೀರು ಹಾಕ್ಕೊಂಡಿದ್ದೀನಿ. ಹಾಗೆ 1 ಬೌಲ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ, ಒಣ ಅಕ್ಕಿ ಹಿಟ್ಟು. ಹಾಗೆ 1 ಬೌಲ ಸಾಬುದಾನಿ ರುಬ್ಬಿಟ್ಕೊಂಡಿದ್ದೀನಿ. ಅಳತೆ ಪ್ರಕಾರ ಅಂದರೆ 2 ಬೌಲ್ ಅಕ್ಕಿ, 2 ಬೌಲ್ ನೀರು, 2 ಬೌಲ್ ನೀರು, 1 ಬೌಲ್ ಅಕ್ಕಿ ಹಿಟ್ಟು, ಹಾಗೆ 1 ಬೌಲ ಸಾಬುದಾನಿ ತೊಗೊಂಡಿದ್ದೀನಿ. ಹೀಗೆ ನೀರು ಕಾಯ್ದಾದ್ಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಹಾಗೆ ಇದಕ್ಕೆ ಹಪ್ಪಳ ಖಾರ ಯೂಸ್ ಮಾಡ್ಕೋತಾ ಇದ್ದೀನಿ. ಹಪ್ಪಳ ಖಾರ ಯಾಕೆ ಯೂಸ್ ಮಾಡ್ತಾ ಇದ್ದೀನಿ ಈಗ ಸಂಡಿಗೆಗೆ ಅಂದರೆ ನಾನು ಟೇಸ್ಟಿಗೋಸ್ಕರ, ಯಾಕಂದರೆ ಅಕ್ಕಿ ನೆನೆಸಿರೋದೆಲ್ಲ ಟೇಸ್ಟಾಗಿ ಬರೋದಿಲ್ಲ ಅಂತ ಅಕ್ಕಿ ಹಿಟ್ಟು ಸಲುವಾಗಿ ಇದನ್ನು ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಯಾಕೆಂದರೆ ಇಷ್ಟ ಇದ್ದರೆ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಸ್ವಲ್ಪ ಇದು ಕಲರ್ ಚೇಂಜ್ ಆಗುತ್ತೆ ಸಂಡಿಗೆದು, ಅಂದರೆ ಕೆಂಪಾಗಿ ಬರುತ್ತೆ ಒಂದು ಸ್ವಲ್ಪ, ಅದಕ್ಕೆ ನೋಡಿಕೊಂಡು ಹಾಕ್ಕೊಳ್ಳಿ. ನಾನು ಅಳತೆ ಪ್ರಕಾರ ಮೊದಲು 2 ಬೌಲ್ ನೀರು ಹಾಕಿದ್ನಲ್ಲ, ಇವಾಗ ಸಾಬುದಾನಿ ರುಬ್ಬಿದ್ದು ಅದು ಹಾಕ್ಕೋತಾ ಇದ್ದೀನಿ. ಅದನ್ನು 1 ಬೌಲ, ಟೋಟಲಾಗಿ 3 ಬೌಲ್. ಅದು ಈಗ ಅಕ್ಕಿ ಹಿಟ್ಟು ಇದೊಂದು ಸ್ವಲ್ಪ ಕುದ್ಮೇಲೆ ಅಕ್ಕಿ ಹಿಟ್ಟು ಹಾಕೋತೀನಿ. ಯಾಕೆಂದರೆ ಇದು ಸಾಬುದಾನಿ ಇರೋದ್ರಿಂದ ಸ್ವಲ್ಪ ಗಟ್ಟಿಯಾಗಿಬಿಡ್ತದಲ್ಲ, ಅದಕ್ಕೆ 2 ಒಮ್ಮೆಗೆ ಹಾಕಿದರೆ ಅಕ್ಕಿ ಹಿಟ್ಟು ಗಂಟಾಗಿಬಿಡುತ್ತೆ. ಸ್ವಲ್ಪ ಅದು ಕುದ್ಮೇಲೆ ಹಾಕೋತೀನಿ ನಾನು ಅಕ್ಕಿ ಹಿಟ್ಟನ್ನು. ಇವಾಗ ನೋಡಿರಿ, ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಕೈ ಆಡಿಸ್ಕೊಳ್ಳೋಣ, ಅಂದರೆ ಮಿಕ್ಸ್ ಮಾಡ್ಕೋತಾ ಇರೋಣ ಇವಾಗ ಒಂದು ಸ್ವಲ್ಪ. ಯಾಕೆಂದರೆ ಹಿಟ್ಟು ಅಂಟ್ಕೋತದ ಕೆಳಗಡೆ ಅಂಥೇಳಿ, ಇದು ಗಂಜಿ ಇರೋದ್ರಿಂದ ಸ್ವಲ್ಪ ಕೈ ಆಡಿಸ್ಬೇಕು. ಒಂದು ಸ್ವಲ್ಪ ಕುದಿ ಬಂದ ಮೇಲೆ ಅಕ್ಕಿ ಹಿಟ್ಟು ಹಾಕ್ಕೊಳ್ಳೋಣ. ಇವಾಗ ನೀವು ಬೇಕಾದರೆ ಇದಕ್ಕೆ ಜೀರಿಗೆನೂ ಹಾಕೋಬೋದು, ನಿಮಗೆ ಇಷ್ಟ ಇದ್ದರೆ. ನಾನು ಇದು ಕುರುಡಿಗೆ ಥರ ಮಾಡ್ತಾಯಿದ್ದೀನಿ. ಹಪ್ಪಳ ಇದ್ದರೆ ಹಾಕ್ಕೋತಾ ಇದ್ದೆ, ನಾನು ಹಪ್ಪಳ ಇಲ್ಲ, ಸೊ ನಾನು ಇದಕ್ಕೆ ಹಾಕ್ಕೊಂಡಿಲ್ಲ. ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ನೀರು ಥರನೇ ಇದೆ ನೋಡಿ, ನೋಡ್ತಿರ್ಬೋದು ನೀವು. ನೀರಲ್ಲಿ ಏನು ಬಿದ್ದದ ತಂದ್ಕೊಂಡಿದ್ದೆ, ಸೊ ಸಾಬುದಾನಿ ಇರೋದ್ರಿಂದ ಅದನ್ನು ತೆಗೆದು ಬಿಟ್ಟಿದ್ದೀನಿ ಸಪ್ರೇಟಾಗಿ. ಇವಾಗ ನೋಡಿ ಹಿಟ್ಟು ಹಾಕೋತಾ ಇದ್ದೀನಿ. ನೀರು ಬಿಸಿ ಅಂದರೆ ಒಂದು ಕುದಿ ಆಗಿದೆ, ಅದಕ್ಕೆ ನೀರು ಒಂದು ಕುದಿ ಆದಮೇಲೆ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಇವಾಗ ಅಕ್ಕಿ ಹಿಟ್ಟು ಹಾಕಿದ್ಮೇಲೆ ಕೈ ಬಿಡ್ದೇನೆ ಈ ಥರ ಮಿಕ್ಸ್ ಮಾಡ್ಕೋಬೇಕು, ಯಾಕಂದರೆ ಗಂಟು ಆಗಿಬಿಡ್ತೈತಿ. ಸೊ ಆಮೇಲೆ ಈಜಿ ಆಗೋದಿಲ್ಲ ನಿಮಗೆ. ಇದು ಬೇಗ ಮಾಡ್ಕೊಂಡ್ರೆ ಗಂಟಾಗೋದಿಲ್ಲ, ಗಂಟಾದರೆ ಇದು ಜಲ್ದಿ ಹೊಡೆಯೋಂಗಿಲ್ಲ. ಸೊ ಅದಕ್ಕೆ ಬೇಗ ಈ ರೀತಿ ಕೈ ಬಿಡದಂಗೆ ಕೂಡಿಸ್ಕೋಬೇಕು. ನೋಡ್ತಿರ್ಬೋದು ನೀವು ನಾನು ಎಷ್ಟು ಫಾಸ್ಟಾಗಿ ಮಾಡ್ಕೋತಾ ಇದ್ದೀನಿ ಅಂತ. ಈ ರೀತಿಯಾಗಿ ನೀವು ಮಾಡ್ಕೊಳ್ಳಿ, ಇದು ಜಾಸ್ತಿ ಟೈಮ್ ಹಿಡಿತೈತಿ. ಸೊ ಬಡ ಮಾಡ್ಕೋಬೇಕು. ಈ ರೀತಿಯಾಗಿ ಮಾಡ್ಕೊಂಡ್ರೆ ಸಂಡಿಗೆ ಕಟ್ಟಾಗೋಂಗಿಲ್ಲ, ಚೆನ್ನಾಗಿ ಬರ್ತಾವೆ. ನೋಡ್ತಿರ್ಬೋದು ನೀವು, ಗಟ್ಟಿ ಆಗ್ತಾ ಬರ್ತಾ ಇದೆ. ಹಾಗೆಯೇ ಈ ರೀತಿಯಾಗಿ ಮಾಡ್ಕೊಂಡು ಇಟ್ಕೊಂಡ್ರೆ ನೀವು ವರ್ಷ ಪೂರ್ತಿಯಾಗಿ ತಿನ್ಬೋದು. ಈ ಥರ ಕೋಲನ್ ತೋರಿ ಅಂದರೆ ನಮ್ಮ ಕಡೆ ಉತ್ತರ ಕರ್ನಾಟಕ ಸೈಡ್ ಇದಕ್ಕೆ ಹುಟ್ಟು ಅಂತ ಕರೀತಾರೆ, ಗೊತ್ತಿರ್ಬೋದು ನಿಮಗೆ. ಈ ಕಡೆ ಜನಕ್ಕೆ ಬೆಂಗಳೂರು ಸೈಡ್ ಅಥವಾ ಆ ಕಡೆ ಮುದ್ದೆ ಮಾಡ್ತಾರಲ್ಲ, ಆ ಕೋಲನ್ನ ಯೂಸ್ ಮಾಡ್ಕೋಬೋದು, ಈಸಿಯಾಗಿ ಬರ್ತೈತಿ. ಅದರಲ್ಲೇನು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊರಿ. ನೋಡಿರಿ, ಸ್ವಲ್ಪನೂ ಗಂಟಿಲ್ಲ,
ತೋರಿಸ್ತಾ ಇದ್ದೀನಲ್ಲ, ಒಂದು ಸ್ವಲ್ಪನೂ ಗಂಟಿಲ್ಲ. ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋತಾ ಇರಬೇಕು. ಇವಾಗ ಇನ್ನೊಂದು ಸ್ವಲ್ಪ ಕುದಿಬೇಕು ಹಿಟ್ಟು, ಯಾಕಂದರೆ ಒಣ ಹಿಟ್ಟಿರೋದ್ರಿಂದ ಇದನ್ನು ಕುದಿಸ್ಕೋಬೇಕಾಗುತ್ತೆ ನೀಟಾಗಿ. ಕುದಿಲಿಲ್ಲ ಅಂದರೆ ಚೆನ್ನಾಗಿ ಬರೋದಿಲ್ಲ ಸಂಡಿಗೆ. ನಿಮಗೆ ನೋಡ್ತಿರ್ಬೋದು ಕುದ್ದಿದೆ ಆಲ್ರೆಡಿ. ಈಗ 5% ಅಟ್ಟೆ ಮುಚ್ಚಿಡಬೇಕು, ಅಂದರೆ ಉಮ್ಮಗೈಬೇಕಂತಂದಾಗ ಅಂದರೆ ಬೇಯಲಿಕ್ಕೆ ಇಡಬೇಕು. ಅದಕ್ಕೆ ನಾನಿವಾಗ ಎಲ್ಲ ಕ್ಲೀನಾಗಿ ಮಾಡಿಬಿಟ್ಟು ಮುಚ್ಚಿಡ್ತೀನಿ. ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೋಬೇಕು, ಹೈ ಫ್ಲೇಮಲ್ಲಿ ಇಡಬಾರ್ದು. ಯಾವಾಗಲೂ ಹಪ್ಪಳ ಅಥವಾ ಸಂಡಿಗೆ ಮಾಡುವಾಗ ಯಾವಾಗಲೂ ಕುದ್ದ ಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿ ಹಿಟ್ಟು ಬೆಂದಿರುತ್ತೆ. ಅದಕ್ಕೋಸ್ಕರ ಲಾಸ್ಟಲ್ಲಿ ಯಾವುದೇ ಹಿಟ್ಟಾದ್ರೂ ಒಂದು ಲೋ ಫ್ಲೇಮಲ್ಲಿ ಒಂದು 5 ನಿಮಿಷನಾದರೂ ಇಡಬೇಕು. ಯಾಕಂದರೆ ಹಿಟ್ಟು ನೀಟಾಗಿ ಬೆಂದಿರುತ್ತೆ ಆ ರೀತಿ ಮಾಡಿದ್ರೆ. ಇಲ್ಲಾಂದ್ರೆ ನೀವು ಎಷ್ಟಿಗೆ ಕುದ್ದದಪ್ಪ ಅಂಥೇಳಿ ತೆಗೆದುಬಿಟ್ರೆ ಇದು ಚೆನ್ನಾಗಿ ಕುದ್ದಿರೋದಿಲ್ಲ. ಕುದ್ದಿರುತ್ತೆ, ಸ್ವಲ್ಪ ಇನ್ನೂ ಕಮ್ಮಿ ಇರುತ್ತೆ. ಅದಕ್ಕೆ ಇನ್ನೂ ಸ್ವಲ್ಪ ಕುದಿಸ್ಕೊಂಡ್ರೆ ಚೆನ್ನಾಗಿ ಬರ್ತಾವೆ, ಮುರಿಯೋಂಗಿಲ್ಲ ಸಂಡಿಗೆ. ನೋಡ್ತಿರ್ಬೋದು ನೀವು ಕುದ್ದಿದೆ ಹಿಟ್ಟು. ಗ್ಲಾಸ್ ಥರ ಬರ್ತಿದೆ ಹಿಟ್ಟು ಕುದ್ದಾದ್ಮೇಲೆ. ಯಾವುದೇ ಹಿಟ್ಟು ಕುದ್ದಾದ್ಮೇಲೆ ಗ್ಲಾಸ್ ಥರ ಬರ್ತಿದೆ. ನೋಡ್ತಿರ್ಬೋದು ನೀವು ಎಷ್ಟು ಪದರ ಚೆನ್ನಾಗಿ ಬಂದಿದೆ ಅಂತ. ಈ ರೀತಿ ನೀವು ಮಾಡ್ಕೋಬೋದು. ಈಸಿಯಾಗಿ ನೆನೆಸೋದು ಕಷ್ಟ ಇಲ್ಲ, ಇದೇನು ರುಬ್ಬೋದು ಕಷ್ಟ ಇಲ್ಲ. ಹಾಗೆ ನಾನು ಇವಾಗ ಎಲ್ಲ ರೆಡಿ ಮಾಡಿ ಮುಚ್ಚಿಡ್ತೀನಿ. ಇವಾಗ ಒಂದು 5 ನಿಮಿಷನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮುಚ್ಚಿಟ್ಕೋಬೇಕು. ಇವಾಗ ನೋಡ್ತಿರ್ಬೋದು ನೀವು, ಈಗ ಹಿಟ್ಟು ಬೆಂದಿದೆಯಲ್ಲ. ಇವಾಗ ನಾನು ಹಾಕಲಿಕ್ಕೆ ರೆಡಿ ಮಾಡಿದ್ದೀನಿ. ಈ ಥರ ಸಂಡಿಗೆ ಹಾಕೋತಾ ಇದ್ದೀನಿ ನೋಡಿ ನಾನು. ನಿಮಗೆ ಇಷ್ಟ ಯಾವ ಥರ ಸಂಡಿಗೆ ಬೇಕು ಆ ರೀತಿಯೂ ಹಾಕೋಬೋದು ನೀವು. ಇದೇನು ನಡಿತೈತಿ, ನಿಮಗೆ ಇಷ್ಟ ಬಂದಂಗೆ ಹಾಕೋಬೋದು. ಎಲ್ಲ ರೀತಿ ಸಂಡಿಗೆ ಬರ್ತಾವೆ. ಇವಾಗ ಹಿಟ್ಟು ಫುಲ್ ಆದಮೇಲೆ ಇವಾಗ ಸಂಡಿಗೆ ಹಾಕೊಳ್ಳೋಣ. ಕೆಳಗಡೆ ಒಂದು ನಾನು ಪೇಪರ್ ಹಚ್ಚಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ನೀರು ಚಿಮ್ಸಿದ್ದೀನಿ. ಎಣ್ಣೆ ಅತ್ತೇನು ಹಚ್ಕೊಂಡಿಲ್ಲ ನಾನು. ಎಣ್ಣೆ ಹಚ್ಕೋಬಾರ್ದು, ಯಾಕಂದರೆ ಸ್ಮೆಲ್ ಬರ್ತಾವೆ ಸಂಡಿಗೆ. ಇವಾಗ ಹಾಕೊಳ್ಳೋಣ ಯಾವ ರೀತಿ ಬಂದವಂತ ನೋಡ್ರಿ ನೀವು. ಇವಾಗ ಸಂಡಿಗೆನ ನೋಡ್ತಿರ್ಬೋದು ನೀವು. ಇವಾಗ ನಾನು ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. ತುಂಬ ಬಿಸಿಲಿರೋ ಕಾರಣ ನಾನು ಸ್ವಲ್ಪ ನೆರಳಲ್ಲಿ ಕೂತು ಹಾಕೋತಾ ಇದ್ದೀನಿ. ನೀವು ನೋಡ್ಕೊಂಡು ಹಾಕ್ಕೊಳ್ಳಿ, ಬಿಸಿಲು ಜಾಸ್ತಿ ಇತ್ತು. ಇವಾಗ ಕಾಣಿಸ್ತಿರ್ಬೋದು ನೀವು, ನೋಡ್ರಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ. ಇದಕ್ಕೆ ನಮ್ಮ ಕಡೆ ಕುರುಡಿ ಅಂತಾರೆ, ನಿಮ್ಮ ಕಡೆ ಏನಂತಾರೆ ಅಂದ್ರೆ ಟೋಟಲಾಗಿ ಎಲ್ಲ ಕಡೆ ಸಂಡಿಗೆನೇ ಅಂತ ಕರೀತಾರೆ. ಇದಕ್ಕಾದ್ರೂ ನೋಡ್ರಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಬಿಸಿಲಲ್ಲಿ ಎಷ್ಟು ನೀಟ್ ಕಾಣಿಸ್ತಾ ಇಲ್ಲ. ಸ್ವಲ್ಪ ಆರಿದ ಮೇಲೆ ಹಾಕಿ, ಇದೇನು ಗಟ್ಟಿ ಆಗುವುದಿಲ್ಲ. ಭಾಳ ಚೆನ್ನಾಗಿ ಬಂದವು. ಟೇಸ್ಟ್ ಅಂತೂ ಸೂಪರ್ ಇರೋಗ್ಯಾವ. ಕಲರ್ ಅಷ್ಟೇ ಚೇಂಜ್ ಆಗ್ತಾವೆ, ಯಾಕಂದರೆ ಹಪ್ಪಳ ಖಾರ ಯೂಸ್ ಮಾಡೋದ್ರಿಂದ ಸ್ವಲ್ಪ ಕಲರ್ ಚೇಂಜ್ ಆಗಿಬಿಡ್ತಾವೆ. ನೀವು ಇಷ್ಟ ಇದ್ದರೆ ಆ್ಯಡ್ ಮಾಡಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ನಾನು ಬಿಸಿಲು ಇರೋದ್ರಿಂದ ಇಷ್ಟೇ ತೋರಿಸ್ಬಿಡ್ತಾ ಇದ್ದೀನಿ ನಾನು. ಏಕೆಂದರೆ ಎಲ್ಲ ಹಾಕೋಬೇಕಲ್ಲ, ತೋರಿಸ್ಬೋದು ಕೂತ್ರೆ ಹಾಗೆ ಎಲ್ಲ ಆಗಿಬಿಡ್ತದೆ. ಟೈಮ ವೇಸ್ಟ್. ಬಿಸಿಲಾಗೋವರೆಗೂ ಜಾಸ್ತಿ ಇರೋದ್ರಿಂದ ಬೇಗ ಹಾಕಿಬಿಡ್ತೀನಿ ಎಲ್ಲನೇ. ಇವಾಗ ನೋಡ್ತಿರ್ಬೋದು ನೀವು. ಈಗ ತೋರಿಸ್ತೀನಿ ಇನ್ನೊಂದು ಸತಿನ. ಈ ರೀತಿಯಾಗಿ ನೀವು ಹಾಕೋಬೋದು. ಜಾಸ್ತಿ ದಿಪ್ಪ ಹಾಕಬೇಡಿ, ಯಾಕಂದರೆ ಎಣ್ಣೆಯಲ್ಲಿ ಹಾಕಿದ್ಮೇಲೆ ನಡ್ಬರ್ಕಿಂದು ಜಾಸ್ತಿ ಬೇಯಲ್ಲ. ಅಂದರೆ ಎಣ್ಣೆ ಜಾಸ್ತಿ ಇರಬೇಕು ಆಗುತ್ತೆ. ಇದು ಸ್ವಲ್ಪ ಎಣ್ಣೆ ಇದ್ರೂ ನಡಿತೈತಿ, ಎಣ್ಣೆನ ಜಾಸ್ತಿ ಹೀರ್ಕೊಳ್ಳೋಂಗಿಲ್ಲ. ನೋಡ್ರಿ ಎಷ್ಟು ಚೆನ್ನಾಗಿ ಬಂದಾವ. ಈ ರೀತಿ ಮಾಡ್ಕೋಬೋದು ನೀವು. ಇವೇನು ವರ್ಷ ಪೂರ್ತಿ ಇಟ್ಟರು ಏನಾಗೋಂಗಿಲ್ಲ. ಟೇಸ್ಟ್ ಅಂದರೂ ಭಾರಿ ಬಂದಾವ್ರಿ. ಹಪ್ಪಳ ಥರದ್ದು ಸೇಮ್ ಅಂಗಡಿಯಲ್ಲಿ ಸಿಗುವಂಥ ಇರ್ತಾವಲ್ಲ ಕುರ್ಕುರೆ, ಅದು ಇದು ತಿನ್ನೋದಕ್ಕಿಂತ ಸೇಮ್ ಅದೇ ರೀತಿ ಬಂದಾವ ಇವು. ಅದರ ಬೇರೆಯೇ ಅಷ್ಟೇ. ನಾನು ನಿಮಗೆ ಇವಾಗ ಎಲ್ಲ ಹಾಕಿದಾದ್ಮೇಲೆ ತೋರಿಸ್ತೀನಿ ನೋಡಿ ಹೆಂಗೆ ಬಂದಾವ, ಎಷ್ಟು ಆಗ್ಯಾವ ಅಂತ. ಬರೀ ಒಂದು ಬೌಲ್ ಅಕ್ಕಿ ಹಿಟ್ಟು, ಹಾಗೆ ರುಬ್ಬಿರುತ್ತೆ ನೀರು ಮತ್ತು ಹಾಗೆ
ಸಾಬೂದಾನಿ ಎರಡು ಮಿಕ್ಸ್ ಮಾಡಿ ರುಬ್ಬಿರಂತ ಅದು ಒಂದು ಬೌಲ, ಅಂದರೆ ಅರ್ಧ ಬೌಲಲ್ಲಿ ಸಾಬೂದಾನಿ ಇದ್ದು ನೋಡಿರಿ ಎಷ್ಟು ಚೆನ್ನಾಗಿ ಬಂದವ. ಈ ರೀತಿಯಾಗಿ ಇವು ಒಣಗಿದ ಮೇಲೇನು ಸ್ವಲ್ಪ ಕಲರ್ ಡೌನ್ ಆಗಿಬಿಡ್ತಾವೆ, ಆಮೇಲೆ ಕರದ ಮೇಲೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತವೆ. ಇವಾಗ ಬಿಳಿನೇ ಅದಾವ, ವೈಟ್ ಕಲರೇ ಬಂದವ. ಸ್ವಲ್ಪನೂ ಮುರಿಯಂಗಿಲ್ಲ ಇವು, ರುಬ್ಬಿದಿನ ಸ್ವಲ್ಪ ಮುರಿತಾವ, ನೆನೆ ಹಾಕಿ ರುಬ್ಬಿದ್ದು. ಇದು ಸ್ವಲ್ಪನೂ ಮುರಿದಿಲ್ಲ. ಈ ರೀತಿ ನೀವು ಮಾಡಿಟ್ಕೊಳ್ಳಿ. ಹಾಗೆ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿ. ಹಾಗೆ ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನಾನು ನಿಮಗೆ ಕರು ತೋರಿಸ್ತೀನಿ ನೋಡಿ, ಒಣಗಿದ ಮೇಲೆ ಎಷ್ಟು ಚೆನ್ನಾಗಿ ಬಂದಿದೆ. ಸೇಮ್ ನೆನೆ ಹಾಕಿಟ್ಟಿದ್ದ ಕುರುಡಿಗೆ ಸಂಡಿಗೆ ಥರನೇ ಇವಾಗ ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದೇವೆ, ಎಷ್ಟು ಚೆನ್ನಾಗಿ ಅರಳ್ತಾವೆ ಇದ್ದಾವೆ ನೋಡು. ಕಲರ್ ನೋಡಿ, ಸ್ವಲ್ಪ ಕಲರ್ ಡಿಮ್ ಆಗಿಬಿಡ್ತಾವೆ ಅಷ್ಟೇ, ಅದರ ಟೇಸ್ಟ್ ಮಾತ್ರ ಸೂಪರಾಗಿ ಬಂದವ. ನೀವು ಟ್ರೈ ಮಾಡಿರಿ, ಹೆಂಗೆ ಬಂದವ ಅಂತ ಕಮೆಂಟ್ ಮಾಡಿರಿ ನನಗೆ. ಈ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿರಿ. ಹಾಗೆ ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಹಾಗೆ ಲೈಕ್ ಕೊಡಿ.